ಜಗತ್ ಪ್ರಸಿದ್ಧವಾಗಿ ಹಾಡಿರ್ತಕ್ಕಂತ ಯಾವ ನಮ್ಮ ಆತ್ಮೀಯರಾಗಿರ್ತಕ್ಕಂತ ಅಫಜಲ್ಪುರ ಗ್ರಾಮದ ಬಾಗೋಡ ಸಿದ್ದೇಶ್ವರ ಕಲಾಗಾಯನ ಸಂಘ ಇವತ್ತು ಜಗತ್ತಿನೊಳಗ ಜೈಬೇರಿ ಹೊಡೆಯುತ್ತಿರ್ತಕ್ಕಂತ ಸಂಘ. ಆ ಸಂಘದ ಮುಖ್ಯ ಗಾಯಕರಾಗಿ ಮತ್ತು ಈ ಮೇಲಿನ ಒಂದು ಮುನ್ನೆಲೆಯನ್ನ ಮುಂದಾಳತ್ವವನ್ನು ವಹಿಸಿಕೊಂಡು ಇವತ್ತಿನ ದಿವಸ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ 4-5 ರಾಜ್ಯದೊಳಗ ತಮ್ಮದೇ ಆದಂತ ಹೆಸರನ್ನ ಛಾಪು ಮೂಡಿಸಿರ್ತಕ್ಕಂತ ಪುಂಡ್ಲಿಕ್ ಮಹಾರಾಜರಿಗೂ ಕೂಡ ಇವತ್ತ ನಮ್ಮ ಗ್ರಾಮಕ್ಕ ಹಾರ್ದಿಕವಾದಂತ ಸ್ವಾಗತವನ್ನ ಕೋರಿಕೊಳ್ಳುತ್ತಾ, ಅದೇ ರೀತಿಯಾಗಿ ಸಾಹಿತ್ಯಗಾರರಾಗಿ ಇವತ್ತಿನ ದಿವಸ ಜಗತ್ತದೊಳಗ ತಮ್ಮದೇ ಆದಂತ ಒಂದು ದಾಪುಗಾಲನ್ನ ಹಾಕ್ಲಿಕ್ಕಂತ ನಮ್ಮೂರಿನ ಒಂದು ಅಚ್ಚುಮೆಚ್ಚಿನ ಕೋರಣಿಸಿಕೊಂಡು ಅವರ ಶಿಷ್ಯರನ್ನು ನಮ್ಮ ಗ್ರಾಮದೊಳಗದಾರ. ಹೌದು, ಅವ್ರು ಯಾರಪ್ಪ ಅಂತ ಕೇಳಿದ್ರ ಯಾವ ಪುಂಡ್ಲಿಕಣ್ಣ ಅವರ ಒಂದು ತಮ್ಮನಾಗಿ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂತ ಬಾಬು ಮಾಸ್ತರ್ ಅಫಜಲ್ಪುರ್ ಅವರಿಗಾದ್ರೂ ಕೂಡ 2 ಸಹೋದರರಿಗೆ ಇವತ್ತ ನಮ್ಮ ಗ್ರಾಮದ ದೈವನಾಗಿರ್ತಕ್ಕಂತ ನಿಂಗರಾಯ ಮತ್ತೆ ಮಹಾರಾಜರು ಕೂಡ 2 ಕಲಾವಿದರನ್ನ ಬರಮಾಡಿಕೊಂಡು ಸನ್ಮಾನ ಸತ್ಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹೌದು ಹೌದು. ಬರಮದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಯ್ಯವನ ತಮ್ಮನಾಗಿ ಆಗಿ ಧರಣಿ ಮೇಲೆ ಇರ್ತಕ್ಕಂತ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹೌದು ಹೌದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಿ? ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಒಳಸಿ ಹುಲಜಂತಿ ಅನಸಿ ಅನಿಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಯಾರಿ ಇವರು? ನನ್ನಪ್ಪ ಮುತ್ಯ ಮಾಳಿಂಗರನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು ಯಾರ್ಯಾರಿ? 4 ಮಂದಿ ಮಕ್ಕಳು. ರೆಬ್ಬರಾಯ, ಬೀರಮುತ್ಯ, ಕಣ್ಣು ಮುತ್ಯ, ಸಣ್ಣವ, ಸೋಮುತ್ಯ. ಹೌದು ಇವರೆಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ಮಾಳಿಂಗರಾಯನ 4 ಮಕ್ಕಳು ಇದ್ರು ಕೂಡ ಏನಾಗ್ಯದ್ರಿ ಅಲ್ಲಿ? ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರಿ? ತಂದೆ ಅಂಕಣ್ಣಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣಿ ತೆಗೆದು ಕ್ವಾಣಗನೂರು ಕರೆಸಿದ್ದು ಗುಣಿಸಿರ್ತಕ್ಕಂಥವ್ರು ಯಾರಿಪ್ಪ? ನಮ್ಮಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಬಿಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಯಾರಿ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಹೌದು ಮೇಲಾಗಿ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂಥವ್ರು ಹೌದು ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಯಾವರಿಪ್ಪ ಇದು? ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಈ ಬಂದ್ರವಾಡ ಗ್ರಾಮದೊಳಗ ಹೌದು ಒಂದು ಸಾವಿರಲಿಂಗ ಮುತ್ಯನ ಹಾಗೂ ಮತ್ತು ಜಟ್ಟಿಂಗರಾಯನ ಒಂದು ಗುಡಿ ಶಾಂತಿ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಿ? ಇಲ್ಲಿ 2 ಮೇಳಗಳನ್ನು ಬರಮಾಡಿಕೊಂಡಾರ. ಹೌದು ಯಾವ್ಯಾವ್ರಿ ಮೇಳ? ಸಾವಿರಲಿಂಗ ಮುತ್ಯನ ಹಾಗೂ ಜಟ್ಟಿಂಗರಾಯ ಮುತ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ಅದೇ ರೀತಿ ಮಾತನಾಡುವ ದೇವರು, ನಡೆದಾಡುವ ದೇವರು, ಹೌದು ಕಣ್ಣಿಗೆ ಕಾಣುವ ದೇವರು ಅನಿಸಿಕೊಂಡಿರ್ತಕ್ಕಂತ ಮುಳಸವಳಿಗೆ ಗ್ರಾಮದ ಹೌದು ಆ ನಿಂಗರಾಯ ಮುತ್ಯರ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರಿ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳುತ್ತಾ ಅದಕ್ ನಾಗವಣ್ಣ ಏನಾಯ್ತ್ರಿಪ್ಪ ಮಾತ? ಇಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರ ಒಂದು ಗುಡಿ ಶಾಂತಿ ನಿಮಿತ್ತದ ಸಲುವಾಗಿ ಹೌದು ಒಡ್ಡಿವಾಲದ ಶಿವಾಸನದ ಡೊಳ್ಳಿನ ಪದಗಳ ನಡಿಲೆ ಅಂತ ಹೇಳಿ ಏನ್ ಮಾಡ್ಯಾರಿ ಹಿರಿಯರು?
ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ. ಯಾವ್ಯಾವ ಊರ್ದಿಂದ ಬಂದವ್ರಿ ಮೇಳ? ಅವು ಎರಡು ಯಾವ ಮೇಳ ಅಂತ ಕೇಳಿದ್ರ ಯಾವ್ರಿಪ್ಪ? ಒಂದು ಇದೇ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಭಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಹೌದು, ಇದು ನಮ್ಮ ಸಂಘ. ಹೌದು. ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂತ ಮೇಳ ಯಾವ ಊರ್ದ್ರಿ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಹೌದು ಬಾಬಾನಗರ ಗ್ರಾಮದ ನಗರ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಹಾ ಹಾ ಇವು ಎರಡು ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಾರ. ಹೌದು ಹೌದ್ರಿಪ್ಪ. ಒಂದು ಅಚ್ಚರಿ ಮಾತ ಏನಂತ ಕೇಳಿದ್ರ, ಒಂದು ಅದ್ಭುತ ಮಾತು ಏನಂತ ಕೇಳಿದ್ರ, ಏನ್ರಿ? ಬಂದ್ರವಾಡದಾಗ ನಾನು ಸಾಕಷ್ಟು ಸಲ ಕಾರ್ಯಕ್ರಮ ಮಾಡಿನ ಕರೆ. ಹೌದು, ಇಟ್ಟು ಶಾಂತಿಯಿಂದ ಎಲ್ಲಿನೂ ಕೂಡಿಲ್ಲ ಮಂದಿ. ಹೌದು, ಅಡವ್ಯಾಗದಲ್ರಿ ಹಿಂಗ್ ಕೂತಾರ ಅವ್ರು ಊರಾಗ. ಎಲ್ಲಿನೂ ಕೂಡ್ಲಿಕ್ಕರೆ ಹೌದು, ಇಟ್ಟು ಶಾಂತಿದಿಂದ ಕೂಡಿಲ್ಲ. ಹೌದು, ಇದು ಜಾಗದ ಪರಿಣಾಮವೋ ಮತ್ತ ಏನ ಮುಳಸವಳಗಿದಿಂದ ಬಂದಿರತಕ್ಕಂತ ನಮ್ಮ ಮುತ್ಯರ ಆಶೀರ್ವಾದವು. ಹೌದ, ಒಟ್ಟು ಏನು ಗೊತ್ತಾಗಲಾಗ್ಯದ. ಹೌದು, ಕರೆ ಇದೇ ರೀತಿ ಶಾಂತತೆಯಿಂದ ಹೊತ್ತು ಹೊಂಡತನ ಆಲಿಸಬೇಕಾಗಿ ಹೌದು, ನೀವೆಲ್ಲಾ ಕೂಡಿರ್ತಕ್ಕಂತ ದೈವದಲ್ಲಿ ವಿನಂತಿ ಮಾಡಿ ಕೇಳಿಕೊಂಡು, ಹೌದು, ಅದಕ್ಕೆ ಇವೆರಡೂ ಮೇಳಗಳನ್ನ ಇವತ್ತಿನ ದಿವಸ ಬರಮಾಡಿಕೊಂಡಾರ. ಹೌದು. ಇವು ಎರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳಾಗ್ತಾವ ನಾಗೋಣ. ಅಕ್ಕವ್ರಿಪ್ಪ ತಪ್ಪು ತಡಿ ಆಗ್ತಾವ. ಯಾಕ ಆಗ್ತಾವ ಅಂತ ಕೇಳಿದ್ರ, ಯಾಕ್ರಿ? ಹಾಡುವಂತ ಕಲಾವಿದರಿಗೆ ದಿನ ಒಂದ್ ಊರ್ ಭಂಡಾರ ಬರ್ತಾವ. ಹೌದು, ಬರ್ತಾವ್ರಿ. ಆ ಭಂಡಾರ ಕೊಟ್ಟ ಕೂಡಲೇನೆ ಆ ಊರಿಗೆ ನಾವು ಹೋಗ್ಬೇಕಾಗ್ತದ. ಹೌದು ಹೌದು. ಹೋದ ಕೂಡಲೇನೆ ಬಂದಿರಿ ನೀವು ಉಪವಾಸ ಹಾಡತ್ತೇಳಿ ಅಲ್ಲಿ ಅವ್ರ ಏನ್ ಹೇಳಂಗಿಲ್ಲ ನಮಗ. ಹೆಂಗ ಉಪವಾಸ ಹಾಡಂತಾರಿ? ಹೊಟ್ಟೆ ತುಂಬಾ ಊಟ ಹಾಕ್ತಾರ. ಹೌದು, ಊಟ ಮಾಡಿದ ಬಳಕ ಸುಮ್ಮ ಕುಂದ್ರಲಿಕ್ ಬರೋದಿಲ್ಲ, ಮ್ಯಾಗ ನೀರ್ ಕುಡಿಬೇಕಾಗ್ತದ. ಹೌದು ಹೌದು. ನೀರಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ, ಬೀಳ್ತೈತಿ. ಅನ್ನಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ. ಹೌದು, ಅದಕ್ಕೆ ಒಂದು ಮಾತು ಹೇಳ್ತಾರ, ಏನಂತ್ರಿ? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಅವ್ರು. ಹೌದು, ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವು. ಹೌದು, ಕೂತ್ ಕೇಳೋರ್ಗೆ ಸೊಂಟ ಬಿಗುತ್ತಂದ್ರೆ ಹಾಡ ಕೂತ್ ಕೇಳಾಕ್ ಬರ್ತದ. ಹೌದು, ಕಂಠ ಸೊಂಟ ಇರ್ಲಿ ಅಂದ್ರೆ ಇವ್ ವ್ಯರ್ಥ ಆಗಿ ಹೋಗ್ತಾವ ಅಂತಕ್ಕಂಥದ್ ಮಾತು ಹೇಳಿ ಇವೆರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಹೌದು, ತಪ್ಪನ್ನೋದು ಬದಿಗೆ ಒತ್ತಿ ಒಪ್ಪು ಅಂತಕ್ಕಂಥದ್ದು ಹೌದು, ಮಹಾಮಂಗಲ ಆಗೋ ತನಕ ಸ್ವೀಕಾರ ಮಾಡ್ಬೇಕಾದ್ರೆ ದೈವಿಕ ಕೈ ಮುಗಿದು ಕೇಳ್ಕೊಂಡು, ಹೌದು, ಯಥಾ ಪ್ರಕಾರ ಒಂದು ಖ್ಯಾಲಿ ಹಾಡಿ ಸರಿಜೋಡಿ ಕಲಾವಂತರು ಇಲ್ಲಿ ಬಂದಾರತ್ತವ್ರು. ಹಾದಿ ತಪ್ಪ್ಯಾದವ್ರಿಗೆ ರೂಢ ತಪ್ಪೈತಿ. ಅಲ್ಲಿ ಯಾರಿಗೆ ಫೋನ್ ಹಚ್ಚಾರ ಅವ್ರು ಕರ್ಕೊಂಡು ಬರ್ಲಕತ್ತಾರ. ಆ ಖ್ಯಾಲಿ ಮುಗಿಯೋದ್ರಾಗ ಬಂದ್ರ ಚಲೋ ಆಕೈತಿ. ಬರ್ತಾರ ಅವ್ರು.